ಅನಂತದ ಎಡೆಗೆ ಎಸ್.ಎಂ. ಕೃಷ್ಣ ಅವರು ಪಯಣವನ್ನ ಬೆಳೆಸಿದ್ದಾರೆ. ಅಂತ್ಯಕ್ರಿಯೆ ಇವತ್ತು ಸಂಜೆ ಆಗುತ್ತೆ. ಮದ್ದೂರಿನತ್ತ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ನಾಯಂಡಹಳ್ಳಿಯನ್ನ ಪಾರ್ಥಿವ ಶರೀರ ಇರುವಂತಹ ವಾಹನ ತಲುಪಿಯಾಗಿದೆ. ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಪಾರ್ಥಿವ ಶರೀರದ ದರ್ಶನವನ್ನ ಅಭಿಮಾನಿಗಳು ಪಡಿತಾ ಇದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರು ಪಡಿತಾ ಇದ್ದಾರೆ, ಬಿಜೆಪಿಯ ಕಾರ್ಯಕರ್ತರು ಕೂಡ ಪಡಿತಾ ಇದ್ದಾರೆ. ಪಕ್ಷ ಭೇದವನ್ನ ಮರೆತು ನೆಚ್ಚಿನ ನಾಯಕನಿಗೆ, ಅಮರ ಚೇತನರಿಗೆ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ನೀವು ವಿಜುವಲ್ಸ್ ಅನ್ನ ನೋಡ್ತಾ ಇದ್ದೀರಾ. ಕೆಲ ಅಂಗಡಿ ಮುಂಗಟ್ಟುಗಳನ್ನ ಸ್ವಯಂ ಪ್ರೇರಿತವಾಗಿ ಜನ ಬಂದ್ ಮಾಡಿದ್ದಾರೆ. ಆ ಮೂಲಕ ತಮ್ಮ ನೆಚ್ಚಿನ ನಾಯಕನಿಗೆ ಗೌರವ ವಿದಾಯವನ್ನ ಸೂಚಿಸ್ತಾ ಇದ್ದಾರೆ. ನೋಡಿ ಯಾವ ಪ್ರಮಾಣದಲ್ಲಿ ಬೆಳಗ್ಗೆನೆ ಜನ ಸೇರಿದ್ದಾರೆ ಅಂತ ಹೇಳಿ. ಈ ಇಷ್ಟೊತ್ತಿನ ಟೈಮ್ ಅಂತ ಹೇಳಿದ್ರೆ ಪಾಪ ಎಲ್ಲರೂ ಕೆಲಸ, ಕಚೇರಿ, ಕಾರ್ಯಗಳು, ಕರ್ತವ್ಯ ಅಂತೆಲ್ಲ ಹೋಗ್ತಿರ್ತಾರೆ. ಬಟ್ ಇದೊಂದು ದಿನ, ಇದೊಂದು ಗಳಿಗೆ ನಮ್ಮ ನಾಯಕನಿಗೆ ವಿದಾಯ ಹೇಳೋಣ ಅಂತ ಸೇರಿರೋರ ಸಂಖ್ಯೆಯನ್ನು ನೀವು ಗಮನಿಸ್ತಾ ಇದ್ದೀರಾ. ಕೇವಲ ನಾಯಂಡಹಳ್ಳಿ ಮಾತ್ರ ಅಲ್ಲ, ಇಡೀ ಆ ಹಳೆ ಮೈಸೂರು ಭಾಗಕ್ಕೆ ಕನೆಕ್ಟ್ ಆಗುವಂತಹ ರಸ್ತೆ ಇದೆಯಲ್ಲ, ಅದನ್ನು ನಾವು ಮುಂದೆ ತೋರಿಸ್ತಾ ಹೋಗ್ತೀವಿ ನಿಮಗೆ. ಅಲ್ಲೆಲ್ಲವೂ ಕೂಡ ಇದೇ ರೀತಿಯಾದಂತಹ ನೀರವ ಮೌನ ಆವರಿಸಿದೆ. ಅಗಲಿದ ಅದಮ್ಯ ಚೇತನ, ಭೌತಿಕವಾಗಿ ನಮ್ಮನ್ನು ಅಗಲಿದ್ದಾರೆ ಅವರು. ಈಗ ಸದ್ಯಕ್ಕೆ ನಿಮಗೆ ನಾಯಂಡಹಳ್ಳಿಯಲ್ಲಿ ಪಾರ್ಥಿವ ಶರೀರ ಇರುವಂತಹ ತೆರೆದ ವಾಹನ ಸಾಗ್ತಾ ಇರುವಂತಹ ರೀತಿ ಗಮನಿಸ್ತಾ ಇದ್ದೀರಾ. ಆಚೆ ನಿಂತಿರೋರ್ಗೂ ಕೂಡ ಎಸ್.ಎಂ. ಕೃಷ್ಣ ಅವರನ್ನ ಕೊನೆಯ ಬಾರಿ ನೋಡುವಂತಹ ಅವಕಾಶ ಸಿಗಲಿ ಅಂತ ಒಂದು ಟ್ರಾನ್ಸ್ಪರೆಂಟ್ ವಿಂಡೋ ಮೂಲಕ ಅಲ್ಲಿ ಒಂದಷ್ಟು ಅರೇಂಜ್ಮೆಂಟ್ಸ್ ಅನ್ನ ಮಾಡಿಕೊಂಡಿರುವಂತಹ ವಾಹನ ಸಾಗ್ತಾ ಇದೆ. ಸ್ವಲ್ಪ ಹೊತ್ತಲ್ಲಿ, ಕೆಲ ಹೊತ್ತುಗಳಲ್ಲಿ ಸೋಮನಹಳ್ಳಿಯನ್ನ ತಲುಪುತ್ತೆ. ಅದಕ್ಕೂ ಮುಂಚೆ ಒಂದು 3-4 ಕಡೆಗಳಲ್ಲಿ ಸ್ಟಾಪ್ ಮಾಡಿ ಆ ಭಾಗದಲ್ಲಿರುವಂತಹ ಅಭಿಮಾನಿಗಳಿಗೆ ಅಂತಿಮ ನಮನ ಸಲ್ಲಿಸೋದಕ್ಕೆ ಅನುಗುಣ ಮಾಡಿಕೊಡೋ ನಿಟ್ಟಿನಲ್ಲಿ ಈಗ ಕೆಂಗೇರಿ ರಸ್ತೆ ಕಡೆಗೆ, ಅಂದರೆ ಆ ಮೈಸೂರು ರೋಡ್ ಇದೆಯಲ್ಲ, ಆ ಕಡೆಗೆ ಹೋಗ್ತಾ ಇರುವಂತಹ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಾ. ಎಸ್.ಎಂ. ಕೃಷ್ಣ ಅವರ ಬಗ್ಗೆ ಅನೇಕ ವಿಚಾರಗಳನ್ನು ನಾವು ಹೇಳಿದ್ವಿ ನಿಮಗೆ. ಎಸ್.ಎಂ. ಕೃಷ್ಣ ಅವರನ್ನು ನೆನೆಯದಂತಹ ಜನ ಇಲ್ಲ. ಬೆಂಗಳೂರಿನ ಜನ ಅಂತೂ ಸದಾ ಕೃತಜ್ಞತೆಯನ್ನು ಹೊಂದಿರಬೇಕು. ಕೇವಲ ಬೆಂಗಳೂರಿಗೆ ಮಾತ್ರ ಅವ್ರು ಸೀಮಿತ ಆಗಿರಲಿಲ್ಲ. ನಾನು ಆಗಲೇ ಹೇಳ್ತಾ ಇದ್ನಲ್ಲ, ನವ ಕರ್ನಾಟಕದ ಆವಿಷ್ಕಾರಕ್ಕೆ ಮುನ್ನುಡಿಯನ್ನು ಬರೆದಂತಹ ಅಮರ ಚೇತನ ಅವರು. ಬೆಂಗಳೂರು ಸುತ್ತಮುತ್ತ ಇರುವಂತಹ ಜಿಲ್ಲೆಗಳಲ್ಲೂ ಕೂಡ ವಿಶೇಷ ಅಭಿಮಾನ, ಪ್ರೀತಿ, ಅಕ್ಕರೆಯನ್ನ ಎಸ್.ಎಂ. ಕೃಷ್ಣ ಅವರ ವಿಚಾರವಾಗಿ ಜನ ಇಟ್ಕೊಂಡಿದ್ರು. ಹೀಗಾಗಿ 5 ವರ್ಷ ಕರ್ನಾಟಕವನ್ನ ಭೂಪುಟದಲ್ಲಿ ಗುರುತಿಸುವಂತೆ ಮಾಡಿದಂತಹ ಶ್ರೇಷ್ಠ ರಾಜಕಾರಣಿ, ಲೆಜೆಂಡರಿ ಪಾಲಿಟಿಷಿಯನ್ಗೆ ಗೌರವ ವಿದಾಯವನ್ನ ಸಲ್ಲಿಸ್ತಾ ಇದ್ದಾರೆ. 2 ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು, ಜನ ಹೇಗೆ ನೆರೆದಿದ್ದಾರೆ ನಾಯಕನಿಗೆ ಬೀಳ್ಕೊಡುಗೆ ಕೊಡೋದಕ್ಕೆ ಅಂತಿಮವಾಗಿ ಅಂತ. ಇನ್ನೊಂದು, ಅಂತಿಮ ಯಾತ್ರೆ ಸಾಗ್ತಾ ಇರುವಂತಹ ಆ ವಾಹನ ಎಲ್ಲಿ ತಲುಪ್ತಾ ಇದೆ ಅನ್ನೋದರ ಡೀಟೇಲ್ಸ್ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇನ್ನು ಈ ಹಳೆ ಮೈಸೂರು ಭಾಗ ಇದೆಯಲ್ಲ, ಇಲ್ಲಿ ಎಸ್.ಎಂ. ಕೃಷ್ಣ ಅವರ ಪಾತ್ರ ಅತಿ ದೊಡ್ಡದು. ಒಂದು, ಒಕ್ಕಲಿಗ ಬಾಹುಳ್ಯ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಆದರೆ ಇಲ್ಲೂ ಒಂದಷ್ಟು ವಿಚಾರಗಳನ್ನು ನಾವು ಹೇಳಲೇಬೇಕು. ಕೆಂಗೇಲ್ ಹನುಮಂತಯ್ಯ ಅವರ ನಂತರ 40 ವರ್ಷಗಳ ನಂತರ ಒಕ್ಕಲಿಗ ಮಂತ್ರಿ ಆಗಿತ್ತು ಒಂದು ದೇವೇಗೌಡರು, ಅನಂತರ ಎಸ್.ಎಂ. ಕೃಷ್ಣ ಅವರು. ರೈಟ್, ಡೀಟೇಲ್ಸ್ ಅನ್ನ ಕೊಡ್ತಾರೆ ವಿನಯ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್, ಸದ್ಯಕ್ಕೆ ಅಲ್ಲಾಗ್ತಾ ಇರುವಂತಹ ಅಂತಿಮ ಹಂತದ ತಯಾರಿ, ಸಿದ್ಧತೆ ಯಾವ ರೀತಿ ಇದೆ? ಮಮತಾ, ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆ ಇವತ್ತು ಹುಟ್ಟೂರಿನ ಸೋಮನಹಳ್ಳಿಯಲ್ಲಿ ನಡೀತಾ ಇದೆ. ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಇಲ್ಲಿ ಮಾಡ್ಕೊಳ್ಳಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಎಸ್.ಎಂ. ಕೃಷ್ಣ ಅವರು ಪ್ಯಾಷನೇಟ್ ಮನುಷ್ಯ ಆಗಿದ್ದು ಅಂತಂದರೆ, ಆದರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಶಿಸ್ತುಬದ್ಧ ಜೀವನವನ್ನು ಅವ್ರು ನಡೆಸಿರುವಂಥದ್ದು. ಬಟ್ಟೆ ವಿಚಾರದಲ್ಲಾಗಿರ್ಬೋದು, ಬದುಕನ್ನು ನಡೆಸಿರುವಂಥ ವಿಚಾರವೂ ಕೂಡ ಪ್ರತಿಯೊಂದು ಕೂಡ ಶಿಸ್ತಿನಲ್ಲೇ ಕೂಡಿತ್ತು. ಹಾಗಾಗಿ ಅವರ ಅಂತಿಮ ವಿಧಿವಿಧಾನಗಳು ಕೂಡ ಬಹಳ ಶಿಸ್ತಿನಿಂದ ಏರ್ಪಡಿಸಲಾಗಿರುವಂಥದ್ದು. ಪ್ರಮುಖವಾಗಿ ಸದ್ಯ ನಾನೀಗ VVIPಗೆ ದರ್ಶನದ ವ್ಯವಸ್ಥೆ ಮಾಡಿರುವಂಥ ಒಂದು ಜಾಗದಲ್ಲಿದ್ದೇನೆ. ಅಂದರೆ ಇಲ್ಲಿ ಕೂತು VVIP ಅವರು ಅವರ ಅಂತಿಮ ದರ್ಶನವನ್ನು ಪಡೆಯಬಹುದಾದಂಥ ಒಂದು ಜಾಗ ಇದು. ಇಲ್ಲಿ VVIP ಕೂರ್ಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಜೊತೆಗೆ ಅವರ ಒಂದು ಭಾವಚಿತ್ರಕ್ಕೆ ಅಲಂಕಾರವನ್ನು ಮಾಡಲಿಕ್ಕೆ ಸಾಕಷ್ಟು ಬಗೆ ಬಗೆಯ ಹೂಗಳನ್ನು ತಂದು ಇಲ್ಲಿ ಇರಿಸಲಾಗಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಎಸ್.ಎಂ. ಕೃಷ್ಣ ಅವರು ಅಂತಿಮವಾದಂಥ ಒಂದು ದರ್ಶನಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅವರ ಒಂದು ಬೃಹತ್ ಭಾವಚಿತ್ರವನ್ನು ರೆಡಿ ಮಾಡಲಿಕ್ಕೆ, ಜೊತೆಗೆ ಅದಕ್ಕೆ ಪುಷ್ಪ ಒಂದು ಅಲಂಕಾರವನ್ನು ಮಾಡಲಿಕ್ಕೆ ಬಗೆ ಬಗೆಯ ಪುಷ್ಪಗಳನ್ನು ಕೂಡ ಇಲ್ಲಿ ತಂದು ಇಡಲಾಗಿರುವಂಥದ್ದು. ಸಾಕಷ್ಟು ಜನ ಬರುವಂಥ VVIPಗಳು ಅವರಿಗೆ ಶ್ರದ್ಧಾಂಜಲಿಯನ್ನು ಕೂಡ ಅರ್ಪಿಸಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಅವರ ಒಂದು ಅಂತಿಮ ದರ್ಶನಕ್ಕೆ ಜೊತೆಗೆ ಕುಟುಂಬಸ್ಥರು ಕೂಡ ಕೂರ್ಲಿಕ್ಕೆ ಕೂಡ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಅಂದರೆ ಬರುವಂಥವರು ಇದೇ ಬ್ಯಾರಿಕೇಡ್ ವ್ಯವಸ್ಥೆ ಮೂಲಕ ಒಳಗಡೆ ಬಂದು ಅವರ ಅಂತಿಮ ದರ್ಶನವನ್ನು ಪಡೆಯಬೇಕು. ಅವರ ಅಂತಿಮ ದರ್ಶನ ಒಂದು ಪಾರ್ಥಿವ ಶರೀರವನ್ನು ಇಡ್ಲಿಕ್ಕೂ ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಜಾಗ ಏನಿದೆ, ಇದು ಅವರ ಪಾರ್ಥಿವ ಶರೀರವನ್ನು ಇಲ್ಲಿ ಇಡಲಾಗುತ್ತೆ. ಬರುವಂಥವರು ಈ ಬ್ಯಾರಿಕೇಡ್ ಮೂಲಕ ಅವರ ಪಾರ್ಥಿವ ಶರೀರದ ಒಂದು ದರ್ಶನವನ್ನು ಮಾಡ್ತಾರೆ.
ಹಾಗಾಗಿ ಆ ಒಂದು ಪಾರ್ಥಿವ ಶರೀರ ಇಡುವಂಥ ಜಾಗವನ್ನು ಕಂಪ್ಲೀಟ್ ಆಗಿ ಈಗಾಗಲೇ ಹೂವಿನಿಂದ ಅಲಂಕಾರವನ್ನು ಮಾಡಿರುವಂಥದ್ದು. ಅಂದರೆ ಬಿಳಿ ಬಟ್ಟೆಯ ಒಂದು ಹೂವಿನಿಂದ ಈ ಒಂದು ಪಾರ್ಥಿವ ಶರೀರ ಇಡುವಂಥ ಒಂದು ಜಾಗವನ್ನು ಅಲಂಕಾರ ಮಾಡಲಾಗಿದೆ. ಅದರ ಸುತ್ತಲೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಅಂದರೆ 2 ರೋ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಬರುವಂಥವರು 2 ರೋಗಳಲ್ಲಿ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡು ಹೋಗ್ಬೋದಾಗಿದೆ. ಅಂದರೆ ಹೆಚ್ಚೆಚ್ಚು ಜನ ಬಂದರೂ ಕೂಡ ಅವ್ರಿಗೆ ವ್ಯವಸ್ಥೆ ಕಲ್ಪಿಸುವಂಥ ನಿಟ್ಟಿನಲ್ಲೂ ಕೂಡ ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಇಲ್ಲೇ ಕೂರಲಿಕ್ಕೆ ಕೂಡ ಆಸನದ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಕಲ್ಪಿಸಲಾಗಿರುವಂಥದ್ದು. ಅವರ ಕುಟುಂಬಸ್ಥರು ಕೂಡ ಅಂದರೆ ಪಾರ್ಥಿವ ಶರೀರದ ಎದುರುಗಡೆನೇ ಕೂತು ಇರುವಂಥದ್ದು. ಜೊತೆಗೆ ಬಂದಂಥ VVIPಗಳು ಕೂಡ ಅವರನ್ನು ಮಾತನಾಡಿಸ್ಲಿಕ್ಕೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಹೆಚ್ಚೆಚ್ಚು ಜನ ಬಂದರೂ ಕೂಡ ಯಾವುದೇ ರೀತಿ ಲೋಪ ಆಗದೇ ಇರುವಂಥ ರೀತಿ ಕೂಡ ಪೊಲೀಸರು ಹಾಗೂ ಜಿಲ್ಲಾಡಳಿತ ಇದೀಗ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಮಮತಾ, ಮದ್ದೂರಿನ ಸೋಮನಹಳ್ಳಿಯತ್ತ SM ಕೃಷ್ಣ ಅವರ ಪಾರ್ಥಿವ ಶರೀರ ಇರುವಂತಹ ವಾಹನ ಸಾಗ್ತಾ ಇದೆ ನೋಡಿ. ಕೈಯಲ್ಲಿ ಪುಷ್ಪಗಳನ್ನು ಹಿಡಿದು ನಿಂತಿದ್ದಾರೆ ಜನರ ಪ್ರೀತಿಯನ್ನ ಗಳಿಸೋದು ಮತ್ತು ಆ ಪ್ರೀತಿಯನ್ನ ಗಳಿಸಲಿಕ್ಕೆ ಎಷ್ಟು ಪ್ರಯತ್ನವನ್ನ ಪಟ್ಟಿರಬಹುದು, ಶ್ರಮವನ್ನ ಹಾಕಿರಬಹುದು, ಅದೆಲ್ಲವನ್ನ ಕೂಡ ನೀವೀಗ ಗಮನಿಸ್ತಾ ಇದ್ದೀರಾ. ತುಂಬಾ ಜನ ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೆ. ಯಶವಂತಪುರದ ಶಾಸಕ ST ಸೋಮಶೇಖರ್ ಅವರನ್ನ ನೋಡ್ತಾ ಇದ್ದೀರಾ. ಕೆಂಗೇರಿಯ ಕೆಲ ಭಾಗ ಕೂಡ ಯಶವಂತಪುರಕ್ಕೆ ಸೇರುತ್ತೆ. ಹೀಗಾಗಿ ಅವರೇ ಬಂದಿದ್ದಾರೆ, ಅವರ ನೇತೃತ್ವನೇ ಇದೆ ಈ ಕಾರ್ಯಕ್ರಮಕ್ಕೂ ಕೂಡ. ಸೊ ಅಲ್ಲಿ ಅವರ ಬೆಂಬಲಿಗರು ಮತ್ತು ಜನ ಎಲ್ಲರೂ ಕೂಡ ಆ ವಾಹನ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಅಲ್ಲಿ ಜನ ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಒಂದೇ ಭಾಗದಲ್ಲಿ ಜನ ಇದ್ದಾರೆ. ಪೊಲೀಸ್ ಭದ್ರತೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇಲ್ಲಿ 5 ನಿಮಿಷಗಳ ಅವಕಾಶವನ್ನ ಜನರಿಗೆ ಒದಗಿಸಿಕೊಡಲಾಗುತ್ತೆ. ಸಾರ್ವಜನಿಕರು ಅಂತಿಮ ದರ್ಶನವನ್ನ ಮಾಡೋದಕ್ಕೆ ಅಂತ ಹೇಳಿ ಗಂಟೆಗಳಿಂದ ಕಾಯ್ತಾ ಇದ್ದಾರೆ ನೋಡಿ. ಎಲ್ಲ ವಯೋಮಾನದವರು ಕೂಡ ಅಲ್ಲಿದ್ದಾರೆ. ವೃದ್ಧರಿಂದ ಹಿಡಿದು ಹೆಣ್ಮಕ್ಳಿಂದ ಹಿಡಿದು ಎಲ್ರಿಗೂ ಕೂಡ SM ಕೃಷ್ಣ ಅವರ ಕೆಲಸ ಚಿರಪರಿಚಿತವಾಗಿತ್ತು. ಹೀಗಾಗಿ ನಮನ ಸಲ್ಲಿಸೋದಕ್ಕೆ ಅಂತ ಬಂದಿದ್ದಾರೆ. ಆಮೇಲೆ ರಸ್ತೆ ಉದ್ದಕ್ಕೂ ಕೂಡ ನೀವು ನೋಡ್ತಾ ಇದ್ದೀರಿ ಎಷ್ಟು ಕ್ಲೀನಾಗಿ ಪ್ಲಾನ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡ್ಕೊಂಡಿದ್ರು ಎಲ್ಲವನ್ನ ಅಂತ. ಆಮೇಲೆ ಆನ್ ಟೈಮ್ ಇಂತಿಂಥ ಟೈಮಿಗೆ ಇಂತಿಂಥ ಸ್ಪಾಟನ್ನು ತಲುಪಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಒಂದು 5 ರಿಂದ 10 ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ ಬಿಟ್ರೆ ಇನ್ನೇನು ವ್ಯತ್ಯಾಸಗಳು ಕಾಣಿಸ್ತಾ ಇಲ್ಲ. ಕಾನೂನು ಸುವ್ಯವಸ್ಥೆಯನ್ನು ಕೂಡ ಪೊಲೀಸರು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ಜನ ಕೂಡ ಕಾಯ್ತಾ ಇದ್ದಾರೆ. ಕೆಲ ಕ್ಷಣಗಳಷ್ಟೇ. ಕೆಲವರ ಕೈಯಲ್ಲಿ ದೊಡ್ಡ ದೊಡ್ಡ ಹಾರ ಇರೋದನ್ನು ನೋಡ್ತಾ ಇದ್ದೀರಾ. ಇನ್ನು ಕೆಲವರು ತಮ್ಮ ಶಕ್ತಿ ಅನುಸಾರ ಪುಷ್ಪಗಳನ್ನ ತಂದು ಹಿಡಿದು ನಿಂತಿದ್ದಾರೆ, ಕಾಯ್ತಾ ಇದ್ದಾರೆ. ಅನಂತದೆಡೆಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ SM ಕೃಷ್ಣ. ಈ ಹಳೆ ಮೈಸೂರು ರಸ್ತೆ ಇದೆಯಲ್ಲ, ಇದು ಇವರ ಕಾಲದಲ್ಲೇ ನಿರ್ಮಾಣ ಆಗಿತ್ತು. ಸೊ ಇವತ್ತು ಅದೇ ರಸ್ತೆಯಲ್ಲಿ ಅವರ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಅಂತಿಮ ಯಾತ್ರೆ ಹಾಗೂ ಆ ತೆರೆದ ವಾಹನ ಸದ್ಯಕ್ಕೆ ಕೆಂಗೇರಿಯನ್ನು ತಲುಪ್ತಾ ಇದೆ. ಸ್ವಲ್ಪ ಹೊತ್ತಲ್ಲಿ ಈ ನಿಗದಿತ ಜಾಗ ಇದೆಯಲ್ಲ, ನಿಗದಿತವಾಗಿ ಒಂದಷ್ಟು ಚೆಕ್ ಪಾಯಿಂಟ್ಗಳನ್ನು ಮಾಡ್ಕೊಂಡಿದ್ದಾರೆ ಆ ರೂಟಲ್ಲಿ. ಸೊ ಅಲ್ಲಿ 5 ನಿಮಿಷಗಳ ಕಾಲ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ತೆರೆದ ವಾಹನಕ್ಕೂ ಮಾಡಿರುವಂತಹ ಪುಷ್ಪ ನೀವು ಗಮನಿಸ್ತಾ ಇರ್ಬೋದು. ಬಿಳಿ ಮತ್ತು ಹಸಿರು ಇವೆರಡನ್ನ ಬಹಳ ಇಷ್ಟಪಡ್ತಾ ಇದ್ರಂತೆ SM ಕೃಷ್ಣ. ಅವರ ಬೆಂಬಲಿಗರು ಹೇಳ್ತಾ ಇದ್ರು. ಕೆಲ ನಾಯಕರು ಅಗಲಿದಾಗ ಶೂನ್ಯ ಆವರಿಸಿ ಬಿಡುತ್ತೆ. SM ಕೃಷ್ಣ ಅವರ ನಿಧನದ ಬಳಿಕ ನಾವು ಗಮನಿಸ್ತಾ ಇದ್ದೀವಿ ಪ್ರತಿ ರಾಜಕಾರಣಿಗಳ ಹೇಳಿಕೆ, ಗಣ್ಯಾತಿ ಗಣ್ಯರ ಹೇಳಿಕೆಯನ್ನೆಲ್ಲ. ಅಭಿವೃದ್ಧಿ ಕುರಿತಾದಂತಹ ತುಡಿತ ಈಗಾಗಲೇ ನಿಮಗೆ ಗೊತ್ತೇ. SM ಕೃಷ್ಣ ಅವರು ಚಿರನಿದ್ರೆಗೆ ಜಾರಿರುವಂತಹ ಸಂದರ್ಭ, 92 ವರ್ಷಗಳ ಜೀವನ. ಕೆಂಗೇರಿಯನ್ನ SM ಕೃಷ್ಣ ಅವರ ವಾಹನ SM ಕೃಷ್ಣ ಅವರ ಪಾರ್ಥಿವ ಶರೀರ ಇದ್ದಂತಹ ವಾಹನ ರೀಚ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಅವರಿಗೆ ಪುಷ್ಪ ನಮನವನ್ನ ಸಲ್ಲಿಸಿ ಗೌರವಯುತವಾಗಿ ಬೀಳ್ಕೊಡುಗೆ ಕೊಡೋದಕ್ಕೆ ಅಂತ ಹೇಳಿ ನೂರಾರು ಸಂಖ್ಯೆಯಲ್ಲಿ ಜನ ಅಲ್ಲಿ ಸೇರಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಇನ್ನೂ ಬರ್ತಾ ಇದ್ದಾರೆ. ಇನ್ನೂ ಕೆಲವರೆಲ್ಲ ಎಲ್ಲಿ ಸಾಧ್ಯ ಇದೆಯೋ ಅಲ್ಲೇ ಪುಷ್ಪ ನಮನ ಸಲ್ಲಿಸೋದಕ್ಕೆ ಅಂತ ಕೂಡ ಕಾಯ್ತಾ ಇದ್ದಾರೆ.
ಕೆಲವರು ಆ ವಾಹನವನ್ನು ಹಿಂಬಾಲಿಸ್ಕೊಂಡು ಬರೋದಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ರು. ಬಟ್ ಪೊಲೀಸರು ಅದು ಯಾವುದಕ್ಕೂ ಅವಕಾಶವನ್ನು ಮಾಡಿಕೊಟ್ಲಿಲ್ಲ ಆರಂಭದಲ್ಲಿ. ಕೈಯಲ್ಲಿ ಪುಷ್ಪವನ್ನು ಹಿಡಿದು SM ಕೃಷ್ಣ ಅವರ ಪಾರ್ಥಿವ ಶರೀರಕ್ಕಾಗಿ ಜನ ಕಾಯ್ತಾ ಇರುವಂತಹ ಪರಿಯನ್ನು ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಹೂ ಇದೆ. ಇದನ್ನು ಅರ್ಪಿಸೋ ಮೂಲಕ ಭೌತಿಕವಾಗಿ ನಮ್ಮನ್ನು ಅಗಲಿರುವಂತಹ, ಅವರ ಕೆಲಸದ ಮೂಲಕ ಅವ್ರು ಯಾವಾಗಲೂ ನಮ್ಮನ್ನು ನೆನಪಿರ್ತಾರೆ, ಆದರೆ ಭೌತಿಕವಾಗಿ ನಮ್ಮನ್ನು ಅಗಲಿರುವಂತಹ ನಾಯಕನನ್ನು ಕಳಿಸ್ಕೊಡ್ತಾ ಇದ್ದಾರೆ ಈ ಭಾಗದ ಜನ. ಕೆಂಗೇರಿ, ರಾಮನಗರ, ಚನ್ನಪಟ್ಟಣ, ಬಿಡದಿ ಇಲ್ಲೆಲ್ಲವೂ ಕೂಡ ಜನಾನ ಕೇಳಿದ್ರು ಸ್ವಯಂ ಪ್ರೇರಿತವಾಗಿ, ನಾವು ಒಂದ್ಸಲ ನೋಡೋದಕ್ಕೆ ಅವಕಾಶ ಮಾಡಿಕೊಡಿ, ಎಲ್ರಿಗೂ ಬೆಂಗಳೂರಿನ ಸದಾಶಿವ ನಗರಕ್ಕೆ ಹೋಗೋಕ್ಕಾಗಲ್ಲ ಅಂತ. ಸೊ ಸರ್ಕಾರ ಹಾಗೂ ಕುಟುಂಬ ಸದಸ್ಯರು ಆ ಮಾತಿಗೆ ಬೆಲೆ ಕೊಟ್ಟು, ಮನ್ನಣೆ ಕೊಟ್ಟು 5 ನಿಮಿಷಗಳ ಕಾಲ ನಾವು ಇಂತಿಂಥ ಪಾಯಿಂಟಲ್ಲಿ ನಿಲ್ಲಿಸ್ತೀವಿ ಅಂತ ನಿನ್ನೆ ಕಮ್ಯುನಿಕೇಟ್ ಮಾಡಿದ್ರು. ಹೀಗಾಗಿ ಪೂರ್ವಭಾವಿಯಾಗಿ ಜನ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡು ಬಂದು ಕಾಯ್ತಾ ಇದ್ದಾರೆ. ಸ್ವಲ್ಪ ಹೊತ್ತು, ಒಂದು 2-3 ನಿಮಿಷ ಜನ ಕಡೆಯ ಬಾರಿಗೆ ಈ ನಾಡು ಕಂಡಂತಹ ಶ್ರೇಷ್ಠ ಮುಖ್ಯಮಂತ್ರಿಯನ್ನ ನೋಡುವ ಭಾಗ್ಯ ಸಿಗಲಿದೆ. 2002ರಲ್ಲಿ ಇಡೀ ದೇಶದಲ್ಲಿ ನಂಬರ್ 1 ಮುಖ್ಯಮಂತ್ರಿ ಯಾರು ಅಂತ ಒಂದು ಸರ್ವೆ ಆಗುತ್ತೆ. ಅದರಲ್ಲಿ SM ಕೃಷ್ಣ ಅವರ ಹೆಸರು ಬರುತ್ತೆ. ಆ ಪ್ರಶಸ್ತಿಗೆ ಭಾಜನರಾಗ್ತಾರೆ. ಸಹಜವಾಗಿ ಈ ಅಂತಿಮ ಯಾತ್ರೆ ಉದ್ದಕ್ಕೂ ಕೂಡ ನಾವು SM ಕೃಷ್ಣ ಅವರ ಸಾಧನೆಯನ್ನ ಇವತ್ತು ಹೇಳ್ಬಿಡ್ಬೇಕು, ಯಾಕಂದ್ರೆ ತುಂಬಾ ಜನ ಕೇಳೋದಕ್ಕೆ ಅಂತ ಕಾಯ್ತಿರ್ತಾರೆ. ಅದರ ಜೊತೆಗೆ ಅಪ್ಡೇಟ್ ಅನ್ನು ಕೊಡ್ತಾ ಹೋಗ್ತೀವಿ, ಎಲ್ಲಿ ತೆರೆದ ವಾಹನ ಸಾಗ್ತಾ ಇದೆ ಅಂತ. ಕೆಂಗೇರಿ ಬಳಿ SM ಕೃಷ್ಣ ಅವರು ಅವರ ಪಾರ್ಥಿವ ಶರೀರ ಇರುವಂತಹ ವಾಹನ ಸಾಗ್ತಾ ಇದೆ. ವಾಹನದಲ್ಲಿ ಕುಟುಂಬ ಸದಸ್ಯರು ಇದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ನಲ್ಲ, ಮಾರ್ಗದರ್ಶಕರು ಅಂತ ಕನ್ಸಿಡರ್ ಮಾಡ್ತಾ ಇದ್ದಂತಹ DCM DK ಶಿವಕುಮಾರ್ ಕೂಡ ಇದ್ದಾರೆ. ಪೊಲೀಸರು ಅಚ್ಚುಕಟ್ಟಾಗಿ ಪ್ರತಿ ರೂಟ್ ಮ್ಯಾಪ್ ಅನ್ನು ಹಾಕಿಕೊಂಡು ಪ್ರತಿ ಜಾಗದಲ್ಲಿ ಕೂಡ ನೋಡಿ, ಅಲ್ಲಿ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಾರೆ. ಜನ ಮುಂದೆ ಬರ್ತಾ ಇದ್ದಾರೆ. ಅಂದರೆ ಅವರಿಗೆ ಅಟ್ಲೀಸ್ಟ್ ಅವರ ನಾಯಕನನ್ನು ಹತ್ತಿರದಿಂದ ನೋಡ್ಬೇಕು ನಾವು ಅನ್ನುವಂತಹ ಧಾವಂತ.